ಒಂದು ನಿಮಿಷ. ಪ್ರಮುಖ ಪ್ರಕರಣ ಇದೆ. ದಿನಾಂಕ 24 ಜುಲೈ 2024 ನಡೆಯುತ್ತಿರುವ ಅಧಿವೇಶನಕ್ಕೆ ಆಗಮಿಸಿ ಸಭಾಧ್ಯಕ್ಷ ಗ್ಯಾಲರಿಯಿಂದ ಸದನ ವೀಕ್ಷಿಸುತ್ತಿರುವ ಕರ್ನಾಟಕದ ನರ್ಸಿಂಗ್ ಸಮುದಾಯದವರಿಗೆ ಮತ್ತು ಫ್ಲಾರೆನ್ಸ್ ನೈಟಿಂಗೇಲ್ ಪ್ರಶಸ್ತಿ ಕಮಿಟಿಯ ಅಧ್ಯಕ್ಷರು ಹಾಗೂ ಮಾಜಿ ವಿಧಾನ ಸದಸ್ಯರ ಐವನ್ ನಿಗಲ್ ಅವರಿಗೂ ಸಹ ನಾವೆಲ್ಲರೂ ಕೂಡ ಬಹುಶಃ ಸ್ವಾಗತಿಸ್ತೇವೆ. ಯಾಕಂತ ಹೇಳಿದ್ರೆ ಒಂದು ಆಸ್ಪತ್ರೆ ಡಾಕ್ಟರ್ ಇಲ್ಲದೆ ನಡಿಬಹುದು, ನರ್ಸ್ಗಳಲ್ಲಿ ನಡೆಯುವುದು ಬಹಳ ಕಷ್ಟ ಇದೆ. ಇವರೆಲ್ಲರೂ ಕೂಡ ಎಲ್ಲ ಬಹುಶಃ ಇವತ್ತು ಇಡೀ ಅಸೆಂಬ್ಲಿಯನ್ನು ನೋಡಲಿ ಸುಮಾರು 600ಕ್ಕಿಂತ ಹೆಚ್ಚಿನ ಇಡೀ ರಾಜ್ಯ ಮುಖಾಂತರ ಕೆಲಸ ನಿರತವರು ಇವತ್ತು ಬಂದಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ನಾವು ಸ್ವಾಗತಿಸ್ತೇನೆ. ಈಗ ಒಳ್ಳೆ ಡಿಸ್ಕಷನ್ ನೋಡ್ಲಿ ಅಧ್ಯಕ್ಷರೇ, ಒಳ್ಳೆ ಡಿಸ್ಕಷನ್ ನೋಡ್ಲಿ. ಈ ಟೈಪ್ ಅವ್ರಿಗೆ ನಿಲುವಳಿ ಸೂಚನೆ ತಾವು ಇವತ್ತು ಕೊಟ್ಟಿದ್ದೀರಿ. ನಿಲುವಳಿ ಸೂಚನೆಯನ್ನು ಕ್ವಶನ್ ಅವರ್ ಆದ ನಂತರ ಆ ವಿಚಾರ ನೋಡಿ ರೂಲ್ಸ್ ಪ್ರಕಾರ ನಾವೆಲ್ಲ ತೀರ್ಮಾನ ತಗೊಳ್ಳುವ, ನಾವೆಲ್ಲ ಒಟ್ಟಿಗೆ ತಗೊಳ್ಳುವ. ಮಾನ್ಯ ಸಭಾಧ್ಯಕ್ಷರೇ, ಲಿಂಗತ್ವ ಅಲ್ಪಸಂಖ್ಯಾತರ ಬಗ್ಗೆ ಮಾತಾಡ್ತಾ ಇದ್ದೀನಿ. ತುಂಬಾ ಇಂಪಾರ್ಟೆಂಟ್ ಇಶ್ಯೂ. ಈ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿ ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಅಲ್ಪಸಂಖ್ಯಾತರಲ್ಲಿ ಅವರು ಅಲ್ಪಸಂಖ್ಯಾತರು. ಸೊ ನಾವು ಜಾಸ್ತಿ ಗಮನ ಹರಿಸಬೇಕಾಗ್ತಾ ಇದೆ. ಆಗ್ಲೇ ಶಕ್ತಿ ಯೋಜನೆ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಮಾನ್ಯ ಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ನಮಗೆ ಅದಲ್ದಲೆ ನಮ್ಮ ಸರ್ಕಾರದಿಂದ ಇವರಿಗೆ ವಸತಿ ಯೋಜನೆನೂ ಕೂಡ ಇದೆ. ಅದಲ್ದಲೆ ನೀವೀಗ ಮಹಿಳಾ ಮತ್ತು ಮಕ್ಕಳ ಇಲಾಖೆಗೆ ನೀವು ಕೇಳಿದ್ದೀರಿ. ಹೌದು, ಅವರು ಮದರ್ ಡಿಪಾರ್ಟ್ಮೆಂಟ್. ಇದಕ್ಕೆ ಮದರ್ ಡಿಪಾರ್ಟ್ಮೆಂಟ್ ಆಗಿರೋದ್ರಿಂದ ಹೌಸಿಂಗ್ ಯಾರು? ಹೌಸಿಂಗಿಗೆ ಹೌಸಿಂಗ್ ಮಂತ್ರಿಗಳಿದ್ದಾರೆ, ಇದ್ದಾರೆ, ಬೇರೆ ಅಲ್ವಾ? ಆದ್ರೆ ಸಭಾಧ್ಯಕ್ಷರೇ ಇದು ಒಂದು ಸಮುದಾಯಕ್ಕೆ ಸೇರಿ. ಹೌದು, ಅದಕ್ಕೆ ರೈಟಿಂಗ್ ಅಲ್ಲಿ ಕೊಡಿ. ನಿಮ್ಮ ಹೌಸಿಂಗ್ ಮಿನಿಸ್ಟ್ರಿಗೆ ಏನೆಲ್ಲ ಸಮುದಾಯಕ್ಕೆ ಬೇಕು ಅದನ್ನೆಲ್ಲ ಕೂಡ ಹೌಸಿಂಗ್ ಮಿನಿಸ್ಟ್ರಿಗೆ, ಹೆಲ್ತ್ ಮಿನಿಸ್ಟ್ರಿಗೆ ಬೇರೆ. ಈಗ ನೀವು ಗಮನ ಸೆಳೆಯುವುದಲ್ಲ. ಈಗ ನೀವು ನೀವೀಗ ಪ್ರಶ್ನೋತ್ತರ ಮಾಡ್ತಿದ್ದೀರಿ. ಬೀದಿ ಪಾಲಾಗ್ತಾರೆ ಯೂಶಲಿ ಇವರೆಲ್ಲರೂ. ಚರ್ಚೆ ಅಸೆಂಬ್ಲಿಯಲ್ಲೇ ಮಾಡ್ಬೇಕಂತಿಲ್ಲ. ಮಿನಿಸ್ಟ್ರಿಗಳ ಕಚೇರಿಗೆ ಹೋಗಿ ಕೂಡ ಚರ್ಚೆ ಮಾಡಬಹುದು. ನಿಖಿಲ್ ಉಮೇಶ್ ಉಕ್ಕೇರಿ, ನಿಖಿಲ್ ಉಮೇಶ್ ಉಕ್ಕೇರಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.